Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಡ್ರಾಯಿಂಗನ್ನು ನಾವು ಡ್ರಾ ಮಾಡೋಣಂತೆ. ಸೊ ನೆಕ್ಸ್ಟ್ ಆ ಡ್ರಾಯಿಂಗನ್ನು 3D ಮಾಡೆಲ್ಗೆ ನಾವು ಕನ್ವರ್ಟ್ ಮಾಡಿ ಅದರ ಮೇಲೆ ನಾವು 3D ಫಿನಿಶಿಂಗ್ ಟೂಲ್ ಪಾತಲ್ಲಿ ಒಂದು ಬ್ಲೆಂಡ್ ಅಂತೇಳಿ ಆಪ್ಷನ್ಸ್ ಇರುತ್ತೆ, ಬ್ಲೆಂಡ್ ಮಿಲ್ ಅಂತೇಳಿ. ಸೊ ಆ ಒಂದು ಟೂಲ್ ಪಾತ ನಾವು ಇದರ ಮೇಲೆ ಅಪ್ಲೈ ಮಾಡೋಣಂತೆ. ಸೊ ಇದು ಮೇನಾಗಿ ನಮ್ಮ ಕೋರ್ಸನ್ನು ಯಾರೆಲ್ಲ ಜಾಯ್ನ್ ಆಗಿದ್ರಲ್ಲ ಅವರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಕೂಡ ಈ ಒಂದು ಡ್ರಾಯಿಂಗನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ಲೆಂಡ್ ಮಿಲ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಫಸ್ಟಿಗೆ ನಾನು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊತೀನಿ. ಸೊ ಇದರಲ್ಲಿ ನಾವು ವೈರ್ ಫ್ರೇಮಲ್ಲಿ ಹೋಗಬೇಕು. ಸೊ ವೈರ್ ಫ್ರೇಮ್ ಎಲ್ಲಿದೆ ಅಂದರೆ ನಾವು ನೋಡ್ಬೋದು ಟಾಪಲ್ಲಿ ಹೋಮ್ ಪಕ್ಕದಲ್ಲಿರುತ್ತೆ ವೈರ್ ಫ್ರೇಮ್ ಅಂತೇಳಿ. ಸೊ ಈ ವೈರ್ ಫ್ರೇಮಲ್ಲಿ ಹೋಗಿದ್ಮೇಲೆ ನಮಗೆ ಇಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ ರೆಕ್ಟ್ಯಾಂಗಲ್ ಅಂತೇಳಿ. ಸೊ ಶೇಪ್ಸಲ್ಲಿ ನೋಡಿ ನಮಗೆ ರೆಕ್ಟ್ಯಾಂಗಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಅಗೇನ್ ಈ ರೆಕ್ಟ್ಯಾಂಗಲಲ್ಲಿ ರೆಕ್ಟ್ಯಾಂಗಲ್ ಶೇಪ್ಸ್, ಪಾಲಿಗನ್, ಎಲಿಪ್ಸ್, ಹೆಲಿಕ್ ಆ್ಯಂಡ್ ಸ್ಪೈರಲ್ ಅಂತೇಳಿ ಇಷ್ಟುಗಳ ಆಪ್ಷನ್ಸ್ ಇರುತ್ತೆ. ಸೊ ಇವುಗಳ ಬಗ್ಗೆ ನಾನು ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಎಲ್ಲವೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಕೋರ್ಸನ್ನು ಜಾಯಿನ್ ಮಾಡಿ, ಸೊ ಅವರಿಗೆ ಇನ್ನಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ರೆಕ್ಟ್ಯಾಂಗಲ್ ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆ್ಯಂಕರ್ ಟು ಸೆಂಟರ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಈ ರೀತಿ ಸಪೋಸ್ ಇದನ್ನು ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಂಕರ್ ಟು ಸೆಂಟರ್. ಆ್ಯಂಕರ್ ಟು ಸೆಂಟರ್ ಯಾಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ಸೊ ನಾವು ಸೆಂಟ್ರ್ ಪಾಯಿಂಟಿಂದ ಈಕ್ವಲ್ ಆಗಿ ಪ್ರತಿಯೊಂದು ಕಡೆ ನಮಗೆ ಡ್ರಾ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನಿವಾಗ ಅಂದಾಜಲ್ಲಿ ಒಂದು ಹೈಟ್ ಬಂದು ನಾನು 160 ಮಿಲಿಮೀಟರ್ಸ್ ಆ್ಯಂಡ್ ವಿಡ್ತ್ ಬಂದು 260 ಮಿಲಿಮೀಟರ್ಸ್. ಸೊ ಇಲ್ಲಿ ನೋಡ್ಬೋದು ಹೈಟ್ ಮತ್ತು ವಿಡ್ತ್ ವ್ಯಾಲ್ಯೂಸನ್ನು ನಾನು ಇಷ್ಟು ತಗೊಂಡಿನಿ. ಸೊ ನೆಕ್ಸ್ಟ್ ನಮಗೆ ಇದು ಪರ್ಮನೆಂಟ್ ಕ್ಲೋಸ್ ಆಗುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿದರೆ ಸೊ ನಾವು ಇದೇ ಒಂದು ಆಪ್ಷನ್ಸನ್ನು ಅಗೇನ್ ಯೂಸ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಓಕೆ ಆ್ಯಂಡ್ ಕ್ರಿಯೇಟ್ ನ್ಯೂ ಆಪ್ರೇಷನ್ ಅಂದರೆ ರಿಪೀಟ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಸಪೋಸ್ ನಾವು ಅಗೇನ್ ಇದನ್ನು ಯೂಸ್ ಮಾಡೋಂಗಿಲ್ಲ ಅಂದರೆ ಡೈರೆಕ್ಟಾಗಿ ನಮಗೆ ಓಕೆ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಅದು ಕ್ಲೋಸ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಸಿಂಪಲಾಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ನಾವು ಈ 2Dಯನ್ನು 3Dಗೆ ಕನ್ವರ್ಟ್ ಮಾಡಬೇಕಂದ್ರೆ ಸಾಲಿಡ್ಸ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಎಕ್ಸ್ಟ್ರೂಡ್ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರೂಡ್ ನಮಗೆ 2Dಯಿಂದ 3Dಗೆ ಕನ್ವರ್ಟ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ವಿಂಡೋ ನಾವು ಏನಂತೇಳಿ ಕರಿತೀವಿ ಅಂದರೆ ನಾವು ಸೆಲೆಕ್ಷನ್ ಮೆಥಡ್ ಅಂತೇಳಿ ಕರಿತೀವಿ. ಅಗೇನ್ ನಮಗಿಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾ ಇರುತ್ತೆ ಹೇಗೆ ಸೆಲೆಕ್ಟ್ ಮಾಡ್ಕೊಬೇಕು ಏನಂತೇಳಿ. ಓಕೆ, ಸೊ ಇದರಲ್ಲಿ ನಾನು ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡಿನಿ ಆ್ಯಂಡ್ ಸಿ ಪ್ಲೇನ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ನಮಗಿಲ್ಲಿ ಚೈನ್ ಸೆಲೆಕ್ಟ್ ಆಗಿದೆ. ಸೊ ಚೈನ್ ಸೆಲೆಕ್ಟ್ ಆಗಿದರೆ ನಮಗೆ ಇಲ್ಲಿ ಯಾವುದೇ ರೀತಿ ನಮಗೆ ಡಿವೈಡ್ ಆಗಿರಬಾರ್ದು, ಕಂಟಿನ್ಯೂಸ್ ಲೈನ್ ಜಾಯಿಂಟ್ ಇರಬೇಕು. ಸೊ ಎಲ್ಲಿ ಬ್ರೇಕ್ ಆಗಿರಬಾರ್ದು ಅಂದರೆ ನಮಗೆ ಸಿಂಗಲ್ ಕ್ಲಿಕ್ಕಲ್ಲಿ ಎಂಟೈರ್ಲಿ ಮಾಡೆಲ್ ನಮಗೆ ಸೆಲೆಕ್ಟ್ ಆಗುತ್ತೆ. ಸೊ ಇದಾದಮೇಲೆ ಓಕೆ ಅಂತೇಳಿ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ವ್ಯೂವಲ್ಲಿ ನಮಗೆ ಎಕ್ಸ್ಟ್ರೂಡ್ ಜೆಡ್ ಪಾಸಿಟಿವ್ ಕಡೆ ಆಗಿದೆಯಾ ಜೆಡ್ ನೆಗೆಟಿವ್ ಕಡೆ ಆಗಿದೆಯಾ ನಮಗೆ ಗೊತ್ತಾಗಿಲ್ಲ. ಸೊ ಅದಕ್ಕಂತೇಳಿ ನಾವು ಸೊ ರೈಟ್ ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಐಸೋಮೆಟ್ರಿಕಲ್ಲಿ ಫಿಕ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಎಕ್ಸ್ಟ್ರೂಡ್ ಬಂದು ನಮಗೆ ಬಾಟಮಲ್ಲಿ ಹೋಗ್ತಾ ಇದೆ, ರೈಟ್. ಸೊ ಇಲ್ಲಿ ಡಿಸ್ಟೆನ್ಸ್ ಇದೆ ನಮಗೆ. ಸೊ ಹಿಯರ್ ವಿ ಹ್ಯಾವ್ ಡಿಸ್ಟೆನ್ಸ್ ವ್ಯಾಲ್ಯೂ. ಸೊ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದಿಸ್ ಡಿಸ್ಟೆನ್ಸ್ ದೆನ್ ಜಸ್ಟ್ ಯು ಹ್ಯಾವ್ ಟು ಚೇಂಜ್ the values, then say okay. Now you can see we are extruded up to 50 millimeters, right. So 50 millimeters ನಾವು ಎಕ್ಸ್ಟ್ರೂಡ್ ಮಾಡಿದ್ದೀವಿ. ಸೊ ಇವಾಗ ಎಕ್ಸ್ಟ್ರೂಡ್ ಮಾಡಿವಿ. ಸೊ ಒಂದು ಸಿಂಪಲ್ ಐಡಿಯಾ ನಾವು ಇವಾಗ ಡಿಸ್ಕಷನ್ ಮಾಡೋವಂತೆ. ಸೊ ಈ ಫೇಸಲ್ಲಿ ಒಂದು ಸರ್ಕಲ್ ಕ್ರಿಯೇಟ್ ಮಾಡೋಣ. ಆ ಸರ್ಕಲನ್ನು ನಾವು ಸೊ ಎಲ್ ಶೇಪಲ್ಲಿ ನಾವು ಪಾಕೆಟ್ ಮಾಡೋವಂತೆ. ಓಕೆ, ಸೊ ಈ ರೀತಿ ಹೆಂಗಂದರೆ ಇಲ್ಲೇ ತೋರಿಸ್ನೋಡಿ ಒಂದು ಸರ್ಕಲ್ ಡ್ರಾ ಮಾಡಿ ನಾವು ಎಲ್ ಶೇಪಲ್ಲಿ ಅದನ್ನು ಸರ್ಕಲನ್ನು ಪಾಕೆಟ್ ಮಾಡೋಣ. ಸೊ ಹಾಫ್ ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ, ಫುಲ್ ಸರ್ಕಲ್ ಬೇಡ. ಸೊ ಯಾವ ಫೇಸಲ್ಲಿ ಈ ಫೇಸಲ್ಲಿ ನಾವು ಡ್ರಾ ಮಾಡ್ಕೊಬೇಕು.
ಸೊ ಆ ಫೇಸಲ್ಲಿ ಡ್ರಾ ಮಾಡ್ಬೇಕಂದ್ರೆ ನಾವು ಮೇನ್ ಇಂಪಾರ್ಟೆಂಟ್ ಅಲ್ಲಿ ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡ್ಬೇಕು ನಾವು. ಸೊ ಪ್ಲೇನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗೆ ಆಪ್ಷನ್ಸ್ ಇದೆ. ಇಲ್ಲಿ ಬಾಟಮಲ್ಲಿ ಪ್ಲೇನ್ಸ್ ಅಂತೇಳಿ ಇರುತ್ತೆ. ಸಪೋಸ್ ನಿಮ್ಗಿಲ್ಲಿ ಬಾಟಮಲ್ಲಿ ಪ್ಲೇನ್ಸ್ ಅಂತೇಳಿ ಕಾಣ್ತಾ ಇಲ್ಲ ಅಂದರೆ ವ್ಯೂವಲ್ಲಿ ಹೋಗ್ಬೇಕು ನೀವು. ಸೊ ವ್ಯೂವಲ್ಲಿ ನಮಗೆ ಪ್ಲೇನ್ಸ್ ಇದೆ, ಆ್ಯಕ್ಟಿವ್ ಇದ್ದರೆ ನಮಗಿಲ್ಲಿ ಬಾಟಮಲ್ಲಿ ತೋರಿಸುತ್ತೆ. ಓಕೆ, ಸೊ ಇವಾಗ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ನಮಗಿಲ್ಲಿ ಪಾಸಿಟಿವ್, ಸೊ ಕ್ರಿಯೇಟ್ ಎ ನ್ಯೂ ಪ್ಲೇನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ಹೋಗಿ ಇಲ್ಲಿ ಏರೋ ಮಾರ್ಕ್ ಪಕ್ಕದಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಸೊ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಫ್ರಮ್ ಸಾಲಿಡ್ ಫೇಸ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಅಂದರೆ ನಾವು ಸಾಲಿಡ್ ಫೇಸ್ ಮೇಲೆ ಪ್ಲೇನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಫ್ರಮ್ ಸಾಲಿಡ್ ಫೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರಮ್ ಸಾಲಿಡ್ ಫೇಸ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮಗಿಲ್ಲಿ ಗೈಡ್ ಮಾಡ್ಕೊತ ಹೋಗುತ್ತೆ, ಪ್ರತಿಯೊಂದು ಗೈಡ್ ಮಾಡುತ್ತೆ. ಸೆಲೆಕ್ಟ್ ಎ ಫ್ಲ್ಯಾಟ್ ಸಾಲಿಡ್ ಫೇಸ್ ಅಂತೇಳಿ ಹೇಳ್ತಾ ಇದೆ. ಓಕೆ, ಸೊ ನಾವೇನು ಮಾಡೋವಂದರೆ ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಕನ್ಫ್ಯೂಷನ್ ಆಗಂಗಿಲ್ಲ ನಮಗೆ. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಹೋದಾಗ ನಮಗಿಲ್ಲಿ XYZ ಡೈರೆಕ್ಷನ್ ಒಂದು ಚೇಂಜ್ ಹಾಕ್ಕೊತ ಹೋಗುತ್ತೆ. ಅಪ್ ಟು ನಮಗೆ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇನ್ಸನ್ನು ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ಸೇವ್ ದಿಸ್ ಪ್ಲೇನ್ ಆ್ಯಂಡ್ ಎಕ್ಸಿಸ್ಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ ಮಿಡ್ಲಲ್ಲಿ. ಸೊ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಗೊತ್ತಾಗುತ್ತಾನೆ, ಇಲ್ಲಿ ರೈಟ್. ಸೊ ಫಸ್ಟ್ ಇದನ್ನು ಕ್ಲಿಕ್ ಕೊಡಿ, ನಮಗೆ ಪ್ಲೇನ್ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ಲೇನ್ನ ಹೊಸ ನೇಮ್ ಬೇಕಾದ್ರೆ ನೀವು ಕೊಡ್ಬೋದು. ಸೊ ನಾನು ಇಲ್ಲಿ ಸರ್ಕಲ್ ಅಂಥೇಳಿ ತಗೊಂಡು ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ, ರೈಟ್. ಸೊ ನಮಗಿಲ್ಲಿ ಪ್ಲೇನ್ಸ್ ಇವಾಗ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ನಾವು ಈ ಪ್ಲೇನ್ಸ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿ GWCS C ಮತ್ತು T ಪ್ರತಿಯೊಂದು ಈ ಪ್ಲೇನ್ ಮೇಲೆ ಬರಬೇಕು. ನೀವು ಇಲ್ಲಿ ಬಂದು ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇದು ಬಂದಾಗ ನಮಗೆ ಈ ಪ್ಲೇನು ಟಾಪ್ ಪ್ಲೇನ್ ಆಗುತ್ತೆ ನಮಗೆ, ರೈಟ್. ಈ ಫೇಸ್ ಏನಿದೆಯಲ್ಲ ಅದು ನಮಗೆ ಟಾಪ್ ಪ್ಲೇನ್ ಆಗುತ್ತೆ. ಸೊ ಇವಾಗ ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ತೀನಿ. ವೈರ್ ಫ್ರೇಮಲ್ಲಿ ಒಂದು ಸರ್ಕಲನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸರ್ಕಲ್ ಸೆಲೆಕ್ಟ್ ಮಾಡಿ ಇಲ್ಲಿ ಟಾಪಲ್ಲಿ ಸೊ ಈ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಒಂದು ಸರ್ಕಲ್ ನಾವು ಡ್ರಾ ಮಾಡೋಣ, ರೈಟ್. ಸೊ ಡಯಾಮೀಟರ್ 45 ತಗೊತಾ ಇದ್ದೀನಿ. ಸೊ ಇಲ್ಲಿ ಡಯಾಮೀಟರ್ ದೆನ್ ಓಕೆ. ಸೊ ಇವಾಗ ನೋಡಿ ನಮಗೆ ನಾವು ಏನು ಪ್ಲೇನ್ ಕ್ರಿಯೇಟ್ ಮಾಡಿದ್ದೀವಲ್ಲ ಅದರ ಮೇಲೆ ನಮಗೆ ಡ್ರಾಪ್ ಆಗುತ್ತೆ. ಸೊ ಇವಾಗ ಈ ಫೇಸ್ ನಮಗೆ ಟಾಪ್ ಪ್ಲೇನ್ ಆಗಿದೆ. ಅಗೇನ್ ನಾವು ಫಸ್ಟಿಗಿರುವಂತಹ ಟಾಪ್ ಪ್ಲೇನ್, ಸೊ ಟಾಪ್ ಪ್ಲೇನಲ್ಲಿ ನಾನು GWCS ಅನ್ನು ಹೋಗ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೀವು ಡ್ರ್ಯಾಗ್ ಮಾಡಿ ನೋಡಿ ನಮಗೆ ಸರ್ಕಲ್ ಈ ಫೇಸಲ್ಲಿ ಡ್ರಾ ಆಗಿರೋದು ಕಾಣುತ್ತೆ. ಸೊ ಇವಾಗ ಸಿಂಪಲಾಗಿ ವೈರ್ ಫ್ರೇಮಲ್ಲಿ ಸ್ಪೈಲ್ ಲೈನ್ ಮ್ಯಾನ್ಯುವಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಲೈಟಾಗಿ ಡ್ರ್ಯಾಗ್ ಮಾಡ್ಕೊಂಡು ಸರ್ಕಲ್ನ ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ದೆನ್ Alt 1 ಪ್ರೆಸ್ ಮಾಡಿದ್ರೆ ಟಾಪ್ ವ್ಯೂಲ್ಲಿ ಬರುತ್ತೆ. ಸೊ ಇವಾಗ ನಮಗೆ ಹೇಗೆ ಬೇಕು ಆ ರೀತಿ ಸೊ 1.2 ನೋಡನ್ನು ಕ್ಲಿಕ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಲೈನ್ ನಮಗೆ ಡ್ರಾ ಆಗುತ್ತೆ. ಓಕೆ, ಸೊ ಇವಾಗ ಅಗೇನ್ ಫಸ್ಟಿಗೆ ಸರ್ಕಲ್ ನಾವು ಡ್ರಾ ಮಾಡಿದ್ದೀವಲ್ಲ, ಸೊ ಇಲ್ಲಿ ಪ್ಲೇನ್ಸಲ್ಲಿ ಸೊ ಅಗೇನ್ ಪ್ಲೇನ್ಸಲ್ಲಿ ನಾನು ಸರ್ಕಲ್ ಪ್ಲೇನಿಗೆ ಬಂದಿದ್ದೀನಿ. ಸಾಲಿಡಲ್ಲಿ ಹೋಗೋಣ. ನಮಗಿಲ್ಲೊಂದು ಆಪ್ಷನ್ಸ್ ಇರುತ್ತೆ ಸ್ವೀಪ್ ಅಂತೇಳಿ. ಸೊ ಸ್ವೀಪ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸ್ವೀಪ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಫಸ್ಟಿಗೆ ಸರ್ಕಲ್ ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಇವಾಗ ನಮಗೆ ಅಲಾಂಗ್ ಕೇಳ್ತಾ ಇದೆ ಇಲ್ಲಿ. ಸೊ ಅವಾಗ ಫಸ್ಟಿಗೆ ಇಲ್ಲಿ ಸೆಲೆಕ್ಟ್ ಅಕ್ರಾಸ್ ಅಂತೇಳಿ ಬಂದಿರುತ್ತೆ, ಅದನ್ನು ನಾನು ನಿಮ್ಗೆ ಹೇಳೋದು ಮರೆತುಬಿಟ್ಟೆ. ಸೊ ಇವಾಗ ಓಕೆ ಕ್ಲಿಕ್ ಮಾಡಿದ್ಮೇಲೆ ಅಲಾಂಗ್ ಕೇಳ್ತಾ ಇದೆ. ಸೊ ಅಲಾಂಗ್ ಅಂದರೆ ಯಾವುದರ ಜೊತೆ ಅಂತೇಳಿ. ಅಗೇನ್ ಪ್ಲೇನ್ಸಲ್ಲಿ ಹೋಗೋಣ. ಇವಾಗ ಟಾಪ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತೀನಿ ನಾನು, ಯಾಕಂದರೆ ನಾವು ಸ್ಪೈಲನ್ನು ಸೆಲೆಕ್ಷನ್ ಮಾಡ್ಕೊಬೇಕು ಅಲಾಂಗ್ ಅಂತೇಳಿ. ಅಲಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ನಮಗೆ ನೋಡಿ ಮಾಡೆಲ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ ಬಾಟಮಲ್ಲಿ ಸ್ವೀಪ್, ನೀವು ಮಾಡೆಲ್ ಕಟ್ ಮಾಡ್ಬೇಕಾ ಕ್ರಿಯೇಟ್ ಮಾಡ್ಬೇಕಂತೇಳಿ. ಸೊ ಈ ಸ್ವೀಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಪ್ಷನ್ಸ್ ಇರುತ್ತೆ. ಕ್ರಿಯೇಟ್ ಕಟ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಮೇಲೆ ಒಂದು ಸರ್ಕಲ್ ಈ ರೀತಿ ಫಾರ್ಮ್ ಆಗಿ ಬರುತ್ತೆ. ಕಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿರುವಂತಹ ಮೆಟಲ್ ನಮಗೆ ರಿಮೂವ್ ಆಗುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು. ಈ ರೀತಿ ಸಿಂಪಲಾಗಿ ನಾವು ಚಾನಲನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್. ಸೊ ಇವಾಗ ಮಾಡೆಲ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಈ ಮಾಡೆಲ್ ಮೇಲೆ ನಾವು ಪ್ರೋಗ್ರಾಮಿಂಗ್ ಸೊ ಈ ವೈರ್ ಫ್ರೇಮು ನಾನು ಇನ್ನೊಂದು ಲೆವೆಲಿಗೆ ಕನ್ವರ್ಟ್ ಮಾಡಿಬಿಡ್ತೀನಿ.
ಸೊ ವೈರ್ ಫ್ರೇಮ್ ಎಲ್ಲ ಸೆಲೆಕ್ಷನ್ ಮಾಡ್ಕೊತೀನಿ. ಲೆವೆಲ್ಸಲ್ಲಿ ಹೋಗಿ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡು ರೈಟ್ ಕ್ಲಿಕ್. ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ ಚೇಂಜ್ ಲೆವೆಲ್ ಅಂತೇಳಿ, ಡಿಆಕ್ಟಿವ್, ಓಕೆ. ಸೊ ಲೆವೆಲ್ 2ನ ಆಫ್ ಮಾಡ್ಕೊತೀನಿ. ಸೊ ಈ ರೀತಿ ಸಿಂಪಲಾಗಿ ನೀವು ಮಾಡೆಲನ್ನು ಕ್ರಿಯೇಟ್ ಮಾಡಿ. ಸೊ ಇದರ ಮೇಲೆ ನಾವು ಮಷೀನಿಂಗಲ್ಲಿ ಹೋಗೋಣ. ಮಿಲ್ ಡಿಫಾಲ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. 3D ಪ್ರೋಗ್ರಾಮಲ್ಲಿ ನಮಗೆ ಬ್ಲೆಂಡ್ ಅಂತೇಳಿ ಆಪ್ಷನ್ಸ್ ಇದೆ. ಈ ಬ್ಲೆಂಡನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋವಂತೆ. ಸೊ ಯಾರಾದರೂ ಕೋರ್ಸನ್ನು ಜಾಯಿನ್ ಮಾಡೋಂಗಿದ್ರೆ ಸೊ ಇಲ್ಲಿ ನಂಬರ್ ಕಾಣ್ತಾ ಇದೆ, ಸೊ ಅದನ್ನು ಕಾಲ್ ಮಾಡಿ ಜಾಯಿನ್ ಆಗಿ. ಸೊ ಇದಾಗಿತ್ತು ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.